ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಮತ್ತೆ ಬ್ರೇಕ್ ಬಿದ್ದಿದೆ. ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಚರ್ಚೆ ಮಾಡದಂತೆ ಡಿಸಿಎಂ ಡಿಕೆಶಿ ಆಪ್ತರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಕುಂದಾನಗರಿಯಲ್ಲಿನ ಸದನ ಕದನ ಕೊನೆಯಾದ ಬಳಿಕವೇ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತ ತಲುಪಲಿದೆ. ನಾಯಕತ್ವ ಫೈಟ್ಗೆ ಬ್ರೇಕ್ ಹಾಕಿದ ಕನಕಪುರ ಬಂಡೆ. ಸೆಷನ್ ಮುಗಿಯುವವರೆಗೂ ನೋ ಟಾಕ್, ಡಿಕೆ ಕಟ್ಟಪ್ಪಣೆ. 20 ದಿನಗಳವರೆಗೂ ಸುಮ್ನಿರಿ ಅಂದ್ರ ಟ್ರಬಲ್ ಶೂಟರ್. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಿರೋ ವಿಚಾರ ಏನು ಅಂದ್ರೆ ಅದು ಕುರ್ಚಿ ಫೈಟ್. ಸಿದ್ದು ಹಾಗೂ ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟ್ ಮಾಡಿ ನಾವಿಬ್ರು ಬ್ರದರ್ಸ್, ನಮ್ಮ ನಡುವೆ ಯಾವುದೇ ಗೊಂದಲ ಇಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇಬ್ಬರ ಬಣದವರು ಮಾತ್ರ ನಮ್ಮ ಬಾಸೇ ಸಿಎಂ ಅಂತ ಸಿಕ್ಕಲ್ಲಿ ಘೋಷಣೆ ಕೂಗ್ತಿದ್ದಾರೆ. ಇದರಿಂದ ಪಕ್ಷಕ್ಕೂ ಮುಜುಗರ ತರ್ತಿದ್ದಾರೆ. ಈಗ ಎಲ್ಲದಕ್ಕೂ ಬ್ರೇಕ್ ಹಾಕಲು ಡಿಕೆಶಿ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಅಧಿವೇಶನ ಶುರುವಾಗ್ತಾ ಇದ್ದಂತೆ ಕುರ್ಚಿ ಫೈಟ್ಗೆ ಸದ್ಯಕ್ಕೆ ಕೊಂಚ ಬ್ರೇಕ್ ಬಿದ್ದಿದೆ. ಯಾಕಂದ್ರೆ ಇದೇ ವಿಚಾರ ವಿಧಾನಮಂಡಲದಲ್ಲಿ ವಿಪಕ್ಷಕ್ಕೆ ಆಹಾರವಾಗಬಾರದು ಅಂತ ಡಿಕೆ ತಮ್ಮ ಶಾಸಕರಿಗೆ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ವಿಧಾನಮಂಡಲ ಅಧಿವೇಶನದ ವೇಳೆ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗೆ ಬಂದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಆದ್ರಿಂದ ನೀವ್ಯಾರು ಆ ಬಗ್ಗೆ ಮಾತಾಡಬೇಡಿ ಅಂತ ತಮ್ಮ ಆಪ್ತ ಶಾಸಕರಾದ ಕುಣಿಗಲ್ ರಂಗನಾಥ್, ಇಕ್ಬಾಲ್ ಹುಸೇನ್, ಬಸವರಾಜ್ ಶಿವಗಂಗಾ, ಮಾಗಡಿ ಬಾಲಕೃಷ್ಣ, ರವಿ ಗಣಿಗಾಗೆ ತಾಕೀತು ಮಾಡಿದ್ದಾರೆ. ಅಲ್ಲದೆ ಕಾರ್ಯಕರ್ತರಿಗೂ ಕೂಡ ಕಂಡಲ್ಲಿ ಸಿಎಂ ಅಂತ ಕೂಗಾಡಬೇಡಿ ಅಂತ ವಾರ್ನಿಂಗ್ ಮಾಡಿದ್ದಾರೆ. ಬೆಳಗಾವಿ ಅಧಿವೇಶನ ಆರಂಭಕ್ಕೂ ಮುನ್ನ ಕುರ್ಚಿ ಕದನ ತಾರಕಕ್ಕೇರಿತ್ತು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಿಸಲು ಸಿದ್ದರಾಮಯ್ಯ, ಡಿಕೆಶಿ ಮಧ್ಯೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿ ಒಗ್ಗಟ್ಟಿನ ಸಂದೇಶ ರವಾನೆ ಮಾಡಿಸಿದ್ರು. ಆದ್ರೆ ಅಧಿವೇಶನ ಆರಂಭದ ಮೊದಲ ದಿನವೇ ಯತೀಂದ್ರ ಸಿದ್ದರಾಮಯ್ಯ, ಜಮೀರ್ ಅಹ್ಮದ್, ಭೈರತಿ ಸುರೇಶ್ ನೀಡಿದ ಬಹಿರಂಗ ಹೇಳಿಕೆಗಳು ವಿಪಕ್ಷಗಳಿಗೆ ಅಸ್ತ್ರವಾಗಿತ್ತು. ಕುರ್ಚಿ ಕದನದ ಬಗ್ಗೆ ವಿಪಕ್ಷಗಳು ಸದನದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಸಿಎಂ, ಡಿಸಿಎಂ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಶಾಸಕರಿಗೆ ನಾಯಕತ್ವ ಬದಲಾವಣೆ ಬಗ್ಗೆ ಬಹಿರಂಗವಾಗಿ ಮಾತನಾಡದಂತೆ ಸೂಚನೆ ನೀಡಿದ್ರು. ಇದಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಪರಮಾಪ್ತರಿಗೆ ಸದ್ಯಕ್ಕೆ ಸಿಎಂ ಸ್ಥಾನದ ಹಂಚಿಕೆ ಬಗ್ಗೆ ಚರ್ಚೆ ಮಾಡದಂತೆ ತಾಕೀತು ಮಾಡಿದ್ದಾರೆ. ಅಲ್ಲದೆ ಈಗಾಗಲೇ ನಾನು ತೆಂಗಿನ ಮರ ಏರಿಯಾಗಿದೆ, ಎಳನೀರು ಕುಡಿಯುವುದು ಬಾಕಿ ಇದೆ, ನೀವೆಲ್ಲ ಸಮಾಧಾನವಾಗಿರಿ, ಇನ್ನೊಂದು 20 ದಿನಗಳವರೆಗೂ ಕಾದು ನೋಡೋಣ, ಹೈಕಮಾಂಡ್ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿದೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ನೀಡಿರೋದು ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ. ಸದ್ಯ ಡಿಕೆಶಿ ಹೇಳಿರುವಂತೆ 20 ದಿನಗಳ ಬಳಿಕ ಡಿಕೆಶಿ ಸಿಎಂ ಪಟ್ಟವನ್ನ ತಮ್ಮದಾಗಿಸಿಕೊಳ್ತಾರಾ ಅಥವಾ ಸಿದ್ದರಾಮಯ್ಯನವರೇ ಮಾಡ್ಲಿ ಅನ್ನೋ ಹೈಕಮಾಂಡ್ ಆದೇಶದಿಂದ ಸೈಲೆಂಟ್ ಆಗ್ತಾರೋ ನೋಡಬೇಕು. ಆದ್ರೆ ಡಿಸೆಂಬರ್ ಅಂತ್ಯದ ವೇಳೆಗೆ ಮತ್ತೆ ಕುರ್ಚಿ ಕದನ ಆರಂಭ ಆಗೋದು ಬಹುತೇಕ ಖಚಿತವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.